ಪಕ್ಷದ ಮುಖಂಡರನ್ನು ಕರೆದು ಸಭೆ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಹೇಳಿದ್ವಿ. ಆ ಸಂದರ್ಭದಲ್ಲಿ ಏನಾಯಿತು, ವರ್ಣ ಅವತ್ತು ಕೃಪೆ ತೋರಿದ್ರಿಂದ ಈ ನೀರು ಡ್ಯಾಮ್ಗಳಿಗೆ ನೀರು ಬಂದಿದ್ದರಿಂದ ಅವತ್ತು ನೀರಿನ ಸಮಸ್ಯೆ ಅಷ್ಟು ಚರ್ಚೆ ಆಗಲಿಲ್ಲ ಅವತ್ತು ಆ ಸಭೆಯಲ್ಲಿ. ಇವಾಗ ಏನಾಗಿದೆ, ಅವರು 2-3ನೇ ಬೆಳೆ ಬೆಳ್ಕೊಳ್ಳೋಕ್ಕೆ ತಮಿಳ್ನಾಡಿಗೆ ನೀವು ನೀರು ಬಿಡ್ತಾ ಹೋದರೆ ನಮ್ಮಲ್ಲಿ ಒಂದು ಬೆಳೆನೂ ಕೂಡ ಕೈಗೆತ್ಕೊಳ್ಳೋಕ್ಕಾಗಿಲ್ಲ ನಮ್ಮ ರಾಜ್ಯದ ರೈತರು. ಇದನ್ನ ಯಾಕೆ ನೀವು ಯೋಚನೆ ಮಾಡ್ತಾ ಇಲ್ಲ? ನಮ್ಮಲ್ಲಿರ್ತಕ್ಕಂಥ ನೀರಿನಲ್ಲಿ ನಮಗೂ ಕೂಡ ಅವ್ರಿಗೂ ಒಂದು ಬೆಳೆ ಕೊಟ್ಟರೆ ನಮ್ಮ ರಾಜ್ಯಕ್ಕೂ ಕೂಡ ಒಂದು ಬೆಳೆ ತೆಗಿಲಿಕ್ಕೆ ರೈತರಿಗೆ ಅನುಕೂಲ ಮಾಡಿಕೊಡಿ. ಇವತ್ತು ಭತ್ತ ಇರ್ಬೋದು, ಕಬ್ಬು ಇರ್ಬೋದು, ಎಲ್ಲ ನಾಶವಾಗಿ ಹೋಗಿದೆ. ಯಾರು ಇವತ್ತು ಭತ್ತವನ್ನೆಲ್ಲ ನಾಟಿ ಮಾಡಿದ್ರು ಅದೆಲ್ಲ ಕೂಡ ಹಾಳಾಗಿ ಹೋಗಿದೆ. ಇವತ್ತು ಯಾವುದು ಕೂಡ ಕೈಗೆ ಸಿಗ್ತಾ ಇಲ್ಲ ರೈತರಿಗೆ. ಇದ್ದಂಥ ದುಡ್ಡನ್ನು ಕೂಡ ಖರ್ಚು ಮಾಡಿ ಬೀಜ ಮತ್ತು ಗೊಬ್ಬರಕ್ಕೆ ಇವತ್ತು ಅವರೆಲ್ಲದನ್ನು ಕೂಡ ಇದ್ದಿದ್ದ ಹಣ ಎಲ್ಲ ವಿನಿಯೋಗ ಮಾಡಿದ್ದಾರೆ. ಇವತ್ತು ರೈತರು ಕಂಗಾಲಾಗಿದ್ದಾರೆ. ಇದನ್ನು ದಯಮಾಡಿ ಎಚ್ಚೆತ್ತುಕೊಂಡು ರಾಜ್ಯ ಸರ್ಕಾರ ಇವತ್ತು ನೀರು ಬಿಡಬಾರ್ದು ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಆಗ್ರಹಿಸಲಿಕ್ಕೆ ಬಯಸ್ತೇನೆ. ರಾಜ್ಯ ಸರ್ಕಾರ ಅದು ವಿರುದ್ಧವಾಗಿ CWMC ಪದೇ ಆದೇಶ ಮಾಡ್ತಾ ಇದೆ. ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ಮನವರಿಕೆ ಮಾಡಿಕೊಡೋಲ್ಲಿ ವಿಫಲ ಆಗ್ತಾ ಇದೆ. ಇದು ಮನವರಿಕೆ ಮಾಡಿಕೊಡೋದು ವಿಫಲ ಆಗ್ತಾ ಇದೆ. ಈಗ ನಾವು ಹೇಳಿದ್ವಿ ಮುಖ್ಯಮಂತ್ರಿಗಳಿಗೆ, ಅವ್ರ ಸಭೆಯಲ್ಲೂ ಕೂಡ ನಾವು ಅವರಿಗೆ ಸಲಹೆಯನ್ನು ಕೂಡ ಕೊಟ್ವಿ. ಏನು ಇವತ್ತು ನಮ್ಮಲ್ಲಿ ಸರ್ಪ್ಲಸ್ ನೀರಿದ್ದಂಥ ಸಂದರ್ಭದಲ್ಲಿ ಬೇರೆ ಭಾಗಕ್ಕೆ ನೀವು ಚೆಕ್ ಡ್ಯಾಮ್ಸ್ ಮುಖಾಂತರನೋ ಕೆರೆ ಕಟ್ಟೆಗಳಿಗೆ ನೀರು ಕೊಡೋದ್ರ ಮುಖಾಂತರನೋ ನೀವು ಆ ಎಲ್ಲ ಭಾಗಕ್ಕೂ ಕೂಡ ನೀರನ್ನ ಹರಿಸಿದ್ರೆ ಖಂಡಿತ ನಮ್ಮ ರೈತರು ಕೂಡ ಉಳ್ಕೋತಾರೆ. ಅದ್ಯಾಕೆ ಚಿಂತನೆ ಮಾಡಲ್ಲ ನೀವು ರಾಜ್ಯ ಸರ್ಕಾರದವರು? ಈ ಥರ ಎಲ್ಲ ಆಲೋಚನೆಗಳು ನೀವು ಮಾಡಿ ನಮ್ಮ ನೀರನ್ನ ನಾವು ಉಪಯೋಗಿಸ್ಕೊಳ್ಳೋಕ್ಕೆ ನಮ್ಮ ರೈತರ ಒಂದು ಸಂಕಷ್ಟಕ್ಕೆ ನೀವು ನೆರವಾಗಬೇಕು. ಅದನ್ನು ಬಿಟ್ಬಿಟ್ಟು ಬೇರೆ CWC ಮೀಟಿಂಗಲ್ಲಿ ಹೇಳಿದ್ರು ಅಂತಕ್ಕಂಥದ್ದು ಅಷ್ಟೇ ಇಟ್ಕೊಂಡ್ರೆ ಇಲ್ಲಿ ನಮ್ಮ ರಾಜ್ಯಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ ಕೇಳೋರು ಯಾರು? ಅದಾಗಬಾರ್ದು, ಖಂಡಿತ ಅದಾಗಬಾರ್ದು. ಇವತ್ತು ಎಲ್ಲ ಸಂಘಟನೆಗಳು ಮತ್ತು ಎಲ್ಲ ಪಕ್ಷನೂ ಕೂಡ ಒಟ್ಟಾಗಿ ಸೇರ್ಕೊಂಡು ನಾವು ನಿಮಗೆ ಹೇಳಲಿಕ್ಕೆ ಬಯಸ್ತೇವೆ, ರಾಜ್ಯ ಸರ್ಕಾರಕ್ಕೆ ನೀವು ದಯಮಾಡಿ ನೀರು ಬಿಡೋದಕ್ಕಿಂತ ಮುಂಚೆ ನಮ್ಮ ಪರಿಸ್ಥಿತಿನ ನೀವು ಅವಲೋಕನ ಅಲ್ಲಿ ಸಮಿತಿಗೆ ಮಾಡಿಕೊಡ್ಬೇಕು ಅಂತ ನಾವು ನಿಮ್ಮನ್ನು ಒತ್ತಾಯ ಮಾಡ್ತೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.